ಹಾಯ್ ನಮಸ್ಕಾರ. ಇವತ್ತು ನಾವು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದ್ರ ಬಗ್ಗೆ ಅಂದರೆ ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸ್ಕ್ವೇರ್ಸ್ ಅಂದರೆ ಏನು? ಯಾವುದೇ ಒಂದು ನಂಬರ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ 2 × 2, 3 × 3, 4 × 4 ಇದೆಲ್ಲ ಸ್ಕ್ವೇರ್ ನಂಬರ್ಸ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಅಂದರೆ ಯಾವುದೋ ಒಂದು ನಂಬರ್ ಇರುತ್ತೆ, ಅದು ಯಾವ 2 ನಂಬರಿಂದ ಆ ನಂಬರ್ ಸಿಕ್ಕಿದೆ ಅಂತ ಕಂಡುಹಿಡಿತೀವಲ್ವ, ಅದನ್ನು ನಾವು ಸ್ಕ್ವೇರ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ದೊಡ್ಡ ನಂಬರ್ ಕೊಟ್ಟಿದ್ದಾರೆ, ಅದು ಯಾವುದೋ 2 ನಂಬರ್ದು ಮಲ್ಟಿಪಲ್ ಆಗಿರುತ್ತೆ, ಆ 2 ನಂಬರು ಸೇಮ್ ಇರುತ್ತಲ್ವಾ, ಆ ನಂಬರ್ನ ಹುಡ್ಕೋದನ್ನ ನಾವು ಸ್ಕ್ವೇರ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಸ್ಕ್ವೇರ್ ಅಂದರೆ ಏನು, ಸ್ಕ್ವೇರ್ ರೂಟ್ಸ್ ಅಂದರೆ ಏನು ಅನ್ನೋ ಒಂದು ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಸ್ಕ್ವೇರ್ಸ್ ನೋಡೋಣ. ಸೊ ನಾನಿವಾಗ 2ಗೆ ಸ್ಕ್ವೇರ್ ಹುಡುಕಿ ಅಂತ ಹೇಳಿದ್ರೆ ನೀವು 2 × 2 ಮಾಡ್ತೀರಾ, ದಟ್ ಈಸ್ ನಥಿಂಗ್ ಬಟ್ 4 ಅಂತ ಹೇಳ್ತೀರಾ. ಇದೇ ನಾನು 10ಗೆ ಸ್ಕ್ವೇರ್ ಹುಡುಕಿ ಅಂದರೆ 10 × 10 ಮಾಡಬೇಕು, 10 10s 100 ಅಂತ ಹೇಳ್ತೀರಾ. ಫಾರ್ 8ಗೆ ಸ್ಕ್ವೇರ್ ಮಾಡಿ ಅಂದರೆ 8 × 8, 8 8s 64. ಸೊ ಈ ನಂಬರ್ಸ್ನೆಲ್ಲ ಏನಂತ ಕರಿತೀವಿ ನಾವು? ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈ ನಂಬರ್ಸು ಸ್ಕ್ವೇರ್ ನಂಬರ್ಸ್. ಈ ರೀತಿಯಲ್ಲಿ ನಾವು ಸ್ಕ್ವೇರ್ ನಂಬರ್ಸ್ನ ಹುಡುಕ್ತೀವಿ. ಅಂದರೆ ಯಾವುದೇ ಒಂದು ನಂಬರ್ನ 2 ಸತಿ ಮಲ್ಟಿಪ್ಲೈ ಮಾಡೋದನ್ನು ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇದೇ ನಾನು ರೂಟ್ 49 ಅಂತ ಹೇಳ್ತೀನಿ. ಸೊ ಇದು ಯಾವುದೋ ಒಂದು 2 ನಂಬರ್ದು ಮಲ್ಟಿಪಲ್. ಈ ರೂಟ್ನ ನಾನು ತೆಗಿಬೇಕು ಅಂದರೆ ನಾನು ಯಾವ 2 ನಂಬರಿಂದ ಇದು ಮಲ್ಟಿಪಲ್ ಆಗಿದೆ ಅಂತ ಹುಡುಕ್ಬೇಕಾಗತ್ತೆ. 7 × 7 ಇಟ್ಸ್ ನಥಿಂಗ್ ಬಟ್ 7 ಸ್ಕ್ವೇರ್. ಸೊ 7 ಸ್ಕ್ವೇರ್ ಏನಾಗುತ್ತೆ? 49 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 49 ಏನು? 7. ಸೊ 7 ಇಸ್ ದ ಸ್ಕ್ವೇರ್ ರೂಟ್ ಆಫ್ 49. ಅದೇ ಥರ ನೀವೇನಾದರೂ ಸ್ಕ್ವೇರ್ ರೂಟ್ ಆಫ್ 81ಗೆ ಹೇಳಿ ಅಂದರೆ ನೀವೇನು ಮಾಡ್ತೀರಾ? 9 × 9, 9 9s 81. ಸೊ ಸ್ಕ್ವೇರ್ ರೂಟ್ ಆಫ್ 81 ಏನಾಗಿರುತ್ತೆ? 9 ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನೀವು ಸ್ಕ್ವೇರ್ ರೂಟ್ಸ್ನ ಕಂಡುಹಿಡಿತಾ ಬರ್ತೀರಾ. ಸೊ ಸ್ಕ್ವೇರ್ ನಂಬರ್ಸ್ ಅಂದರೆ ಇದು, ಸ್ಕ್ವೇರ್ ರೂಟ್ಸ್ ಅಂದರೆ ಇದು. ನಿಮಗೆ ದೊಡ್ಡ ನಂಬರ್ಗೆ ಸ್ಕ್ವೇರ್ ರೂಟ್ಸ್ ಕಂಡುಹಿಡಿಯೋದು ಹೆಂಗೆ, ಡಬಲ್ ಡಿವಿಷನ್ ಬಗ್ಗೆ ನಿಮಗೆ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.